ಗೈಸ್ ನೋಡ್ರಿ ಹೆವಿ ಜನ, ಅಲ್ಲಂತೂ ಬೇಡವೇ ಬೇಡ, ಇಲ್ಲೇ ಅದಕ್ಕಿಂತ ಬೇಡ, ಫುಲ್ ರೋಡೆಲ್ಲ ಜಾಮು. ಹೆವಿ ಸೈಕಲ್ ಐತೆ ಗುರು ಫಿಲಮ್ ಮಾತ್ರ, ಒಂದೊಂದು ಸೀನು ಗೂಸ್ ಬಂಪ್ಸು. ಅದ್ರಲ್ಲೂ ನಮ್ ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಮಾತ್ರ ಮಸ್ತ್ ಐತೆ ಅಂತಾನೆ ಹೇಳ್ಬೋದು. ಕನ್ಸಲ್ಲಿ ಪೂರ್ತಿ ಅದೇ ಗುರು, ಒಂದ್ಸಲಿ 2 ಸಲ ಫಿಲಮ್ ನೋಡ್ದಂಗೆ ಆಗ್ಬಿಡ್ತು. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಕಾಂತಾರ ಫಿಲಮ್ ನೋಡೋಕೆ ಬಂದಿದ್ದೀವಿ. ಫಸ್ಟ್ ಡೇನೇ ಬಂದಿದ್ದೀವಿ ಗುರು, ನಿಮಗೋಸ್ಕರ ರಿವ್ಯೂ ಕೊಡ್ತೀವಿ. ನೋಡಿ ಇಲ್ಲಿ ಚೇತು ಅವನೇ, ಮತ್ತು ಒಳಗಡೆ ನಮ್ಮ ಮಣ್ಣು ಟಿಕೆಟ್ ತಗೊಂತವನೆ. ಬನ್ನಿ ಗೈಸ್ ಹೋಗೋಣ. ಟಿಕೆಟ್ ಒಂದು ಸ್ವಲ್ಪ ರಶ್ ಐತೆ, ಇನ್ನೂ ನೋಡ್ಬೇಕು ಇಷ್ಟು ಜನ ಬಂದವ್ರು ಗುರು, ಇನ್ನೂ ರಶ್ ಎಲ್ಲ ಐತೆ. ಮನು ಟಿಕೆಟ್ ತಗೊಂತವನೆ, ತಗೊಂಡ್ಮೇಲೆ ಹೋಗ್ಬೇಕು. ಗೈಸ್ ಬ್ಯಾನರ್ ನೋಡಿ ಗೈಸ್, ನೀವು ಫುಲ್ಲು ಈ ಕಡೆ 10 ಕಡೆ ಫುಲ್ಲು ಗೈಸ್. ಕೊನೆಗೂ ಗೈಸ್ ಕೊನೆಗೂ ನೋಡಿ ಬಾರ ಇಲ್ಲಿ ಮನು, ನಮ್ಮ ಮನು ಕೊನೆಗೆ ಇದು ಟಿಕೆಟ್ ತಗೊಂಡು. ಎಷ್ಟು ಟಿಕೆಟ್ ತಂದೆ? 9. ಇಫ್ ಎನಿ ಬ್ಲ್ಯಾಕ್ ಕಾಂಟ್ಯಾಕ್ಟ್ ಮನು. ಹಾಂ ಹಾಕಲ್ಲ ಬಾ ಇಲ್ಲಿ. ಹಾಯ್ ಮಾಡ್ರಿ ಹಾಯ್ ಮಾಡ್ರಿ. ಈ ಕಡೆ ನೋಡಿ ಇಲ್ಲಿ ಹೋಗ್ಲಿ, ಹಾಯ್ ಮಾಡು ಗೈಸ್. ಈಗ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ ಒಳಗಡೆ, ಹೋಗೋಣ ಬನ್ನಿ ಗೈಸ್. ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಏನಂತ ಹೇಳ್ತಿದ್ರು? ಫುಲ್ ಎಕ್ಸೈಟ್ಮೆಂಟಲ್ಲಿ, ಓವರ್ ಎಕ್ಸೈಟಲ್ಲಿದ್ದೀವಿ, ಫುಲ್ ಓವರ್ ಎಕ್ಸೈಟ್ಮೆಂಟ್. ಹೆಂಗಿದೆ ಅಂತ ತಗೊಳಪ್ಪ ಹಂಗೆ. ಹೆವಿ ಜನ ನಾವು ಮೇಲ್ಗಡೆ ಅದಕ್ಕೆ ಹಿಂದಕ್ಕೆ ಹೋಗೋಣ ಬಾರ. ನಾನು ಎಲ್ಲಿಗೆ ಹೋಗ್ತೀಯಾ? ಅಲ್ಲಿ ಹೋಗೋಣ ಬಾರ. ಅಲ್ಲಿ ಹೋಗೋಣ ಬಾ, ಒಂದು 2 ಸೀಟು 3 ಸೀಟು ಚೆನ್ನಾಗವೆ. ಎಲ್ಲ ಒಂದೇ ಹತ್ರ ಇರಲ್ಕು ಹೋಗಂತ. ಚೇರ್ ನೋಡಲ್ಲಿ, ಸೀಟ್ ನೋಡಿ ಗೈಸ್ ಹೆಂಗಾಗೈತೆ. ಏನು ಮಾಡ್ತಾವೆ ಮನೆ ಕಂಡೆಲ್ಲ ನೋಡೋದಪ್ಪ. ಎಲ್ಲಿ ಹೋಗ್ಬೋದು ಎಲ್ಲಿ ಬಾರಲ್ಲಿ ಗೈಸ್. ಇವಾಗ ಇಂಟರ್ವ್ಯೂ ಬಂದೈತೆ. ಫಸ್ಟ್ ಹಾಫ್ ಮಾತ್ರ ಬೆಳಿತಿತ್ತು, ಗೂಸ್ ಬಂಪ್ಸ್ ಏನು ಸಜೆಸ್ಟ್ ಮಾಡ್ತೀನಿ ಆಡಿಯನ್ಸ್? ಗೈಸ್ ಕಾಮಿಡಿ ಕೂಡ ಐತೆ, ಫ್ಯಾಮಿಲಿ ಜೊತೆನೂ ಬರ್ಬೋದು, ಆರಾಮಾಗಿ ಬಂದು ನೋಡ್ಕೊಂಡು ಹೋಗಿ ಗೈಸ್. ಇನ್ನು ಸೆಕೆಂಡ್ ಹಾಫ್ ನೋಡ್ಬಿಟ್ಟು ನಿಮ್ಗೆ ರಿವ್ಯೂ ಕೊಡ್ತೀನಿ. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ. and consumption of alcohol is injurious to health. ನಿನ್ನ ಗಾಡಿ ಎಲ್ಲ ಐತೆ ನೋಡಪ್ಪ. ಗೈಸ್ ಕೊನೆಗೂ ಮೂವಿ ಮುಗಿದೋಯ್ತು. ಅಲ್ಲಿ ಏನು ಮಾತಾಡೋಕ್ಕಾಗಿಲ್ಲ, ಫುಲ್ಲು ಕ್ರೌಡು ಮತ್ತು ಪೊಲೀಸರು ಇದ್ದರು. ಸೊ ರಿವ್ಯೂನ ನಾನು ಮನೆಗೆ ಹೋದ್ಮೇಲೆ ಕೊಡ್ತೀನಿ ನಿಮಗೆ. ನಿಮ್ಮ ರಿವ್ಯೂ ಏನು? ನಮ್ಮ ರಿವ್ಯೂ ಮಸ್ಟ್ ವಾಚ್. ಮಸ್ಟ್ ವಾಚ್. ಎಷ್ಟಲ್ಲಿ ನೋಡ್ಬೋದು? ತಾಳ್ಮೆ ಇದ್ದಷ್ಟು ಸಲಿ. ಗೈಸ್ ನೋಡ್ತಾನೆ ಇರ್ಬೋದು. ಇನ್ನೊಂದು ಥಿಯೇಟ್ರ್ ಬಂತು ತೋರ್ಸೋ. ಇನ್ನೊಂದು ಥಿಯೇಟ್ರ್ ಇದರಲ್ಲೂ ಕೂಡ ಇದೇ ಹಾಕಿರೋದು ನೋಡ್ರಿ, ಇಲ್ಲೂ ಫುಲ್ ಕ್ರೌಡ್ ಜನ. ಗೈಸ್ ನೋಡ್ರಿ ಹೆವಿ ಜನ, ಅಲ್ಲಂತೂ ಬೇಡವೇ ಬೇಡ, ಇಲ್ಲೇ ಅದಕ್ಕಿಂತ ಬೇಡ, ಫುಲ್ ರೋಡೆಲ್ಲ ಜಾಮು. ಯಪ್ಪ ಲೈಟಿಂಗ್ಸ್ ಎಲ್ಲ ಹಾಕ್ಸ್ಬಿಟ್ಟವ್ರೆ, ಹೆವಿ ದುಡ್ಡು ಮಾಡೋರೆ, ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕ್ಸ್ಬಿಟ್ಟವ್ರೆ. ಗೈಸ್ ನಿಮಗೆ ನಾನು ಮನೆಗೆ ಹೋದ್ಮೇಲೆ ರಿವ್ಯೂ ಕೊಡ್ತೀನಿ. ಗೈಸ್ ಕೊನೆಗೂ ರಿವ್ಯೂ ಕೊಡೋಣ ಅಂತ ಕೂತಿದ್ದೀನಿ. ಪಿಕ್ಚರ್ ಬಗ್ಗೆ ಬರಬೇಕು ಅಂದರೆ ಹೆವಿ ಸೈಕಲ್ ಐತೆ ಗುರು ಫಿಲಮ್ ಮಾತ್ರ. ಫಸ್ಟ್ ಹಾಫು ಸೆಕೆಂಡ್ ಹಾಫು ಅಂತ ಬಂದರೆ, ಫಸ್ಟ್ ಹಾಫಲ್ಲಿ ಕಾಮಿಡಿ ಆಗಿರ್ಬೋದು, ಸೆಕೆಂಡ್ ಹಾಫ್ ಅಂತೂ ಮಸ್ತ್ ಐತೆ ಅಂತಲೇ ಹೇಳ್ಬೋದು. ಒಂದೊಂದು ಸೀನು ಗೂಸ್ ಬಂಪ್ಸು, ಆ ಆ್ಯಕ್ಟಿಂಗು ಮತ್ತು ಅದು ಹೆವಿ ಸಕ್ಕತ್ತಾಗೈತೆ. ಮತ್ತು ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿರೋಕ್ಕಿಂತ ಚೆನ್ನಾಗಿತ್ತು ಗುರು. ಕಾಂತಾರ 1 ಅಂದರೆ 2022 ಬಂದಿರೋ ಕಾಂತಾರಾಗೂ ಮತ್ತು ಇವಾಗ ಬಂದಿರೋ ಕಾಂತಾರಾಗೂ ಕಂಪೇರ್ ಮಾಡಿದ್ರೆ ಸೈಕ್ ಆಗೈತೆ ಅಂತಲೇ ಹೇಳ್ಬೋದು. ಕಾಂತಾರ ಇವಾಗ ಬಂದಿರೋ ಕಾಂತಾರ. ಮತ್ತು ಬಜೆಟು ಅಷ್ಟೇ, ಫಸ್ಟ್ನೇ ಕಾಂತಾರಕ್ಕಿಂತ ಈ ಸಲ ಜಾಸ್ತಿ. ಅಂದರೆ ಹೋದ ಸಲ 16 crores ಇರ್ಬೋದು, ಈ ಸಲ 125 ಸಮಥಿಂಗ್ crores ಹಾಕಿ ಮಾಡಿರೋ ಫಿಲಮ್ ಮಾತ್ರ ಸಖತ್ತಾಗೋಗುತ್ತೆ. ಫ್ಯಾಮಿಲಿ ಜೊತೆನೂ ನೋಡ್ಬೋದು, ಸೈಕ್ ಆಗೈತೆ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಮಾತ್ರ ಮಸ್ತ್ ಐತೆ ಅಂತಲೇ ಹೇಳ್ಬೋದು. ಮತ್ತು ರುಕ್ಮಿಣಿ ವಸಂತ ಅವ್ರದ್ದು ಅಷ್ಟೇ ಹೆವಿ ಆ್ಯಕ್ಟಿಂಗ್ ಮಾತ್ರ ಸೈಕಾಗಿ ಬಂದೈತೆ. ಮತ್ತು ಸ್ಕ್ರೀನ್ ಪ್ಲೇ ಎಲ್ಲ ಸೈಕಾಗಿ ಬಂದೈತೆ. ಕಾಂತಾರ 2 ಯಾಕೆ ನೋಡಬೇಕು ಅಂತ ಹೇಳೋದಾದರೆ, ಅಂದರೆ ಇವಾಗ 2022 ಬಂತಲ್ಲ ಕಾಂತಾರ 1, ಅದಕ್ಕಿಂತ ಹಿಂದೆ ಏನಾಗೈತೆ ಅಂತ ತಿಳ್ಕೊಳ್ಳೋಕ್ಕೆ ನೋಡಬೇಕು. ಹಂಗೆ ಸಾಂಗ್ ಕಡೆ ಬರೋದಾದರೆ ಕಾಂತಾರ 2 ಅಲ್ಲಿ ಅಷ್ಟೊಂದು ಸಾಂಗ್ ಏನಿಲ್ಲ, ಕಾಂತಾರ 1 ಕಂಪೇರ್ ಮಾಡಿದ್ರೆ ಅಷ್ಟೊಂದೇನಿಲ್ಲ. ಆದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಸೈಕಾಗಿ ಹಾಕೋರೆ.
ಅದು ಮಾತ್ರ ಸೈಕಾಗೈತೆ ಎವಿ ಎಲ್ಲ ಗೂಸ್ ಬಂದು ಗುರು. ಸೆಕೆಂಡ್ ಹಾಫ್ ಮಾತ್ರ ಎವಿ ಸೈಕಾಗ ಇಷ್ಟ ಆಗೋದು ನಂಗಂತೂ. ಆ ಸೆಕೆಂಡ್ ಹಾಫ್ ಹಾಕೊಂಡು ನೋಡಬೇಕು ಆ ಥರ ಐತೆ. ಫಸ್ಟ್ ಹಾಫಲ್ಲಿ ಅಷ್ಟೊಂದೇನಿಲ್ಲ, ಕಂಪೇರ್ ಮಾಡಿದ್ರೆ ಅಷ್ಟೊಂದೇನಿಲ್ಲ, ಬಟ್ರೆ ಚೆನ್ನಾಗೈತೆ ಗುರು. ಫಿಲಮ್ ಮಾತ್ರ ಸಖತ್ತಾಗಿ ಬಂದೈತೆ. ನಿಮ್ಮ ಫ್ಯಾಮಿಲಿ ಜೊತೆ ಹೋಗ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ತಾನೇ ಎದ್ದೇಳಿದೆ, ನಿನ್ನೆ ಕನ್ಸಲ್ಲಿ ಪೂರ್ತಿ ಅದೇ ಗುರು. ಒಂದ್ಸಲಿ 2 ಸಲ ಫಿಲಮ್ ನೋಡ್ದಂಗೆ ಆಗ್ಬಿಡ್ತು. ಆ ಕಿರ್ಚಿರೋದು ಯಪ್ಪ, ನಾನು ಮನೆ ಕಂಡಿದ್ದಾಗ 2 ಸಲ ಎದ್ದಿದ್ದಂತೆ. ಯಪ್ಪ ಕ್ರೇಜಿ ಫಿಲಮ್ ಮಾತ್ರ ಸೈಕೈತೆ. ಇನ್ನೊಂದ್ಸಲಿ ಹೋಗ್ಬೇಕು ಅನ್ನಿಸ್ತಾ ಐತೆ. ಸೈಕಾಗೈತೆ ಗುರು. ನೋಡಿ ನೀವಂತೂ ಮಿಸ್ ಮಾಡಲೇಬೇಡಿ. ಟಾಕೀಸ್ಗೆ ಹೋಗಿ ನೋಡಿರಿ, ಫ್ಯಾಮಿಲಿ ಜೊತೆನೇ ಹೋಗ್ರಿ. ಬಿಟ್ರೆ ಟಾಕೀಸ್ಗೆ ಹೋಗಿ ನೋಡಿ, ಚೆನ್ನಾಗೈತೆ. ಎವಿ ಸಕ್ಕತ್ತಾಯ್ತು ಫಿಲಮು. ನಾನು ಇನ್ನೊಂದ್ಸಲಿ ನೋಡಬೇಕು ಅನ್ನಿಸ್ತಾ ಐತೆ. ನೋಡೋಣ, ಆದರೆ ಫ್ಯಾಮಿಲಿ ಜೊತೆ ನಾವು ಇನ್ನೊಂದ್ಸಲಿ ಹೋಗೋಕ್ಕೆ ಟ್ರೈ ಮಾಡೋಣ. ಸೈಕಾಗೈತೆ ಮೂವಿ ಮಾತ್ರ. ಆ್ಯಕ್ಷನ್ ಸೀನ್ಸ್ ಮಾತ್ರ ಮಸ್ತ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಒಂದು ಮಿಡಲಲ್ಲಿ ಇದು ಹುಲಿ ಸೀನ್ ಬರುತ್ತೆ, ಅದಂತೂ ಸೈಕೈತೆ. ಮತ್ತು ಇನ್ನೊಂದು ಕಡೆ ಅಲ್ಲಿ ಇಲ್ಲಿ ಒಂದು ರಥನ ಒಂಥರ ಫೈಟ್ ಥರ ಐತೆ, ಅದಂತೂ ಸೈಕೈತೆ. ಮತ್ತು ಸೆಕೆಂಡ್ ಹಾಫ್ ಪೂರ್ತಿ ಫುಲ್ ಗೂಸ್ ಬಂಪ್ಸು ಮಸ್ತ್ ಐತೆ ಅಂತಲೇ ಹೇಳ್ಬೋದು. ಮತ್ತು ನಿನ್ನೆ ಒಂದು ವಿಷಯ ಹೇಳೋದು, ಮತ್ತು ಸಾಂಗು ಕಾಂತಾರ 1ನಲ್ಲಿರೋ ಸಾಂಗ್ಗಳು ಕಾಂತಾರ 2ಅಲ್ಲಿ ಯಾವುದೂ ಕಾಪಿ ಆಗಬಾರ್ದು ಅಂತ ನೋಡ್ಕೊಂಡವ್ರೆ. ಅದಂತೂ ಮಸ್ತ್ ಐತೆ, ಅಂದರೆ ಯಾವುದು ಕಾಪಿ ಏನಾಗಿಲ್ಲ. ಸೈಕೈತೆ ಗುರು. ಫಿಲಮ್ ಮಾತ್ರ ಮಸ್ತ್ 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 ಐತೆ. 10ಗೆ 10 ಕೊಟ್ಬಿಡ್ಬೋದು, ಹಂಗೈತೆ. ಚೆನ್ನಾಗಿದೆ, ಹೋಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೈಸ್, ನೆನ್ನೆ ನಮ್ಮ ಮಧುಗಿರಿ ಊರಲ್ಲಿ ಬನ್ನಿ ಪೂಜೆ ಇತ್ತು. ಅಂದರೆ ಬನ್ನಿ ಪೂಜೆ ಅಂದರೆ ಎಲ್ಲ ದೇವರುಗಳು ಒಂದು ಜಾಗದಲ್ಲಿ ಬರ್ತವೆ. ಅದನ್ನು ನಿಮಗೆ ಇವಾಗ ತೋರಿಸ್ತೀನಿ, ಬನ್ನಿ ಗೈಸ್. ಗೈಸ್ ನೋಡಿ ಗೈಸ್, ಅಲ್ಲೇ ಎಲ್ಲ ಜನ ಎಲ್ಲ ಸೇರೋರೆ. ಈಗ ಅಲ್ಲಿಗೆ ಹೋಗ್ಬೇಕು, ಹೋಗಿ ನಿಮಗೆ ಎಲ್ಲ ತೋರಿಸ್ತೀನಿ. ಬನ್ನಿ ಗೈಸ್, ಹೋಗೋಣ. ಗೈಸ್, ಈಗ ಶಮಿ ಪೂಜೆ ನಡೀತಾ ಐತೆ ಅಲ್ಲಿ. ಇವಾಗ ನಮ್ಮ ಸ್ವಾಮಿಗಳು ಇಲ್ಲೇ ಅವರೇ, ಕೇಳೋಣ ಏನೇನು ನಡೀತಾ ಐತೆ ಅಂತ. ಹೇಳಪ್ಪ. ಇವಾಗ ನಿಧಾನವಾಗಿ ವಿಷಯಕ್ಕೆ ಬರೋಣ. ಶಮಿ ಪೂಜೆ ಅಂದರೆ ನಮ್ಮ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಅಜ್ಞಾತ ಅಂದರೆ ಮುಚ್ಚಿಡ್ಕೊಳ್ಳೋದು, ಯಾರಿಗೂ ಗೊತ್ತಾಗಬಾರ್ದು. ಆಗ ಅವರು ಶಮಿ ಪೂಜೆ ಮಾಡ್ಕೊಂಡಿದ್ರು. ಆಗ ಅವರಿಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಹಂಗೆ ಇವಾಗ ಶಮಿ ಪೂಜೆ ಮಾಡಿದ್ರೆ ನಮ್ಮ ಪಾಪ ಎಲ್ಲ ನಿವಾರಣೆ ಆಗುತ್ತೆ. ಶಮಿ ಪೂಜೆ ಮಾಡಿ ಬನ್ನಿ ಮರಕ್ಕೆ ಬಿಳ್ಳು ಬನದಿಂದ ಬಿಟ್ಟಿದ್ರೆ ಒಂದು ನಮ್ಮ ಊರು ಮಳೆ ಬರುತ್ತೆ, ಬೆಳೆ ಬರುತ್ತೆ ಎಂಬ ನಂಬಿಕೆ ಇದೆ. ಈಗ ಪುಣ್ಯಾವಚನೆ ಮುಗಿದ ನಂತರ ಆಮೇಲೆ ವಿಶ್ವಸೇನ ಮಾವನೆ ಎಲ್ಲ ಮಾಡಿಕೊಂಡು ನಿಧಾನವಾಗಿ ಎಲ್ಲ ಶಮಿ ಪೂಜೆ ಬನ್ನಿ ಪೂಜೆ ಎಲ್ಲ ಮಾಡಿಕೊಳ್ತಾರೆ. ಆಮೇಲೆ ವಿಜಯದಶಮಿ ಪೂಜೆಯನ್ನು ಮುಗಿಸಿ ಬನ್ನಿಗೆ ಅಂದರೆ ಬಾಳೆಕಂಡಿಗೆ ಬಾಣದಿಂದ ಹೊಡೆದು ನಮಗೆ ಒಂದು ನಂಬಿಕೆ ಇರುತ್ತೆ. ಚಾತುರ್ಮಾಸ್ಯದಲ್ಲಿ ಚೆನ್ನಾಗಿ ಮಳೆ ಬಂದು ಅದರಿಂದ ಬೆಳೆ ಬೆಳೆಯುತ್ತೆ ಅಂತ. ಜೈ ಶ್ರೀರಾಮ್. ಗೈಸ್, ಮಧುಗಿರಿಲಿ ಯಾವ್ಯಾವ ದೇವ್ರು ಇರ್ತದೋ ಅವೆಲ್ಲ ಇಲ್ಲೇ ಬಂದಿರ್ತದೆ. ಈಗ ಇದು ಪಾಂಡುರಂಗ ಸ್ವಾಮಿ, ಅದು ಬಂದ್ಬಿಟ್ಟು ಅನ್ನಪೂರ್ಣೇಶ್ವರಿ. ಗೈಸ್, ಅದು ಕಣಿಕಾ ಪರಮೇಶ್ವರಿ. ಮತ್ತು ಇನ್ನೂ ಯಾವ್ಯಾವ ಇವೆ ಗುರು, ಅಲ್ಲಿಗೆ ಹೋಗೋಣ ಬನ್ನಿ ಗೈಸ್. ಇದೇನೋ ಬನ್ನಿ ಪೂಜೆನ ಏನೋ ಮಾಡ್ತಾವ್ರೆ, ನೋಡ್ತಾ ಇದೀವಿ. ಎಲ್ಲಿಗೆ ಬರ್ತೀಯ? ಟೈಮ್ ಎಷ್ಟಾಗೈತೆ ಈಗ? Okay friends, see you in the next video.